ಮಣಿವಣ್ಣನವ್ರೆ, Yes, madam. ಏನ್ರಿ DMK AIDMK ಮಾತಾಡ್ತಾ ಇದೆ ಅಂತೆ ಬದ್ಧ ಶತ್ರುಗಳು? ಹೌದು. ಇಡೀ ಲೈಫ್ ಟೈಮು ದ್ರಾವಿಡ ಚಳವಳಿ ನಾಯಕರುಗಳು ಇಷ್ಟು ವರ್ಷ ಕಾಲ ಏನೆಲ್ಲ ಮಾಡಿದ್ರು ಅದನ್ನೆಲ್ಲ ಸೈಡ್ ಲೈನ್ ಮಾಡಿರೋದು. ಇವ್ರ ಪಕ್ಷ ಯಾವತ್ತು ಕಟ್ಟಿದ್ರು ಆ ಪಕ್ಷದ ಹೆಸರಲ್ಲೇ ಆ ದ್ರಾವಿಡ ಅನ್ನೋ ಪದನ ತೆಗೆದಾಕಿದ್ರು. ಇಟ್ಟಿಲ್ಲ ಇವರು. ತಮಿಳನ ವೆಟ್ರಿ ಕಳಗಂ ಅಂತ ಇಟ್ರು. ಅದ್ರಲ್ಲೇನೆ ಇವ್ರ ಸಕ್ಸಸ್ ಅಲ್ಲೇ ಡಿಕ್ಲೇರ್ ಆಗೋಯ್ತು ಫಸ್ಟ್ ಸ್ಟೆಪ್. ಬಟ್ ಅವರು ದ್ರಾವಿಡ ಹೋರಾಟದಲ್ಲಿ ಇಲ್ಲ ಅಂತ ಹೆಂಗ್ ಹೇಳ್ತೀರಾ? ದಟ್ ಈಸ್ ದ ಎಸೆನ್ಸ್ ಆಫ್ ದ್ರಾವಿಡ ಹೋರಾಟದ ಮುಖ್ಯನೇ ಅಲ್ಲಿ ಬೆಳೆದವರು ಅವರು ವಿಜಯ್ ಅವರು. ದ್ರಾವಿಡ ಹೋರಾಟಗಳನ್ನ ನೋಡ್ಕೊಂಡು ಆ ಲೀಡರ್ಸ್ ನೋಡ್ಕೊಂಡು ಅದೇ ರಾಜ್ಯದಲ್ಲಿ ಬೆಳೆದವರು ಹುಟ್ಟಿ ಬೆಳೆದವರು. ಅವ್ರ ಇಡೀ ಫ್ಯಾಮಿಲಿನೇ ತಮಿಳ್ನಾಡಿನೇ, ಪೂರ್ವಿಕರು ಎಲ್ಲ ಅಲ್ಲೇ ಬೆಳೆದವರು. ಸೊ ಹಂಗಾಗಿ ಇಲ್ಲಿ ವಿಜಯ್ ಮಾಡಿರ್ತಕ್ಕಂಥದ್ದು ಈ ಹಸ್ ಗ್ರೋನ್ ಟು ದ ಲಿಮಿಟ್. ಯಾವ ಮಟ್ಟಕ್ಕೆ ಹೋಗಿದೆ ಇದು ಅನ್ಲಿಮಿಟೆಡ್. ಈಸ್ ಬಿಕಮ್ ಎ ಯೂನಿವರ್ಸಲ್ ಟ್ಯಾಮಿಲ್ಸ್ ಹೀರೋ. ಇವತ್ತು ನ್ಯಾಷನಲ್ ನಾಯಕತ್ವ ಬೇಕಾಗಿತ್ತು ತಮಿಳರಿಗೆ. ಆ ನಾಯಕತ್ವಕ್ಕೆ ಕರೆಕ್ಟ್ ಸೀಮಿತವಾಗಿ ಬಂದು ಈಗ ವಿತ್ ರಿಸಲ್ಟ್ ಅಫಿಷಿಯಲ್ ಆಗಿ ವಿತ್ ರಿಸಲ್ಟ್ ಸಮೇತ ವೋಟ್ ಹಾಕೊಂಡು ಡೆಮಾಕ್ರಾಟಿಕ್ ಅಲ್ಲಿ ಏನಿದೆ ಆ ಡೆಮಾಕ್ರಾಟಿಕ್ ಪ್ರಾಸೆಸ್ ಅಲ್ಲಿ ಬಂದು ಎಲೆಕ್ಷನ್ ಅಲ್ಲಿ ನಿಂತು ಅವ್ರ ಪಾರ್ಟಿನ ಹೊಸ ಪಾರ್ಟಿಯನ್ನು ಕಟ್ಟಾಕಿ 2 ವರ್ಷದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ 2 ವರ್ಷದ ಹೋರಾಟ ಅಲ್ಲ ವಿಜಯ್ ಅವ್ರದ್ದು. ಲಾಸ್ಟ್ ಟೈಮ್ 2010 ನಲ್ಲಿ ಶ್ರೀಲಂಕನ್ ವಾರ್ ಆದಾಗ ತಮಿಳ್ನಾಡಲ್ಲಿ ಒಂದು ದೊಡ್ಡ ಮಟ್ಟ ಮತ್ತೆ ಇಡೀ ವಿಶ್ವದ ತಮಿಳರು ತಮಿಳ್ನಾಡಲ್ಲಿ ಚೇಂಜ್ ಬೇಕೇ ಬೇಕು. ಮಣಿವಣ್ಣನವರೇ, ತಮಿಳ್ನಾಡಲ್ಲಿ ಸಿಕ್ಕಾಪಟ್ಟೆ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಈಗ DMK ಮತ್ತು AIDMK ಮಾತುಕತೆಯನ್ನ ನಡೆಸ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. DVK ಎದುರು ಬಹುಮತ ತೋರಿಸೋದಕ್ಕೆ ಮಹಾ ಕಸರತ್ತು ಮಾಡ್ತಾ ಇರೋದು ಎರಡೂ ಪಕ್ಷಗಳು. ತಮಿಳುನಾಡು ರಾಜಕಾರಣಕ್ಕೆ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. DMK ಮತ್ತು AIADMK ಮೈತ್ರಿ ಸಾಧ್ಯತೆ ಇದೆ. 59 ಕ್ಷೇತ್ರಗಳಲ್ಲಿ DMK ಗೆದ್ದಿದೆ, 47 ಸ್ಥಾನ ಪಡೆದಿದೆ ADMK. 59 + 47 106 ಆಗುತ್ತೆ. ಸೊ DVK ಎದುರು ಬಹುಮತ ತೋರಿಸೋದಕ್ಕೆ ಮಹಾ ಕಸರತ್ತನ್ನ ಮಾಡ್ತಾ ಇದೆ ಈ ಎರಡು ಪಾರ್ಟಿಗಳು. ಸಾಧ್ಯತೆ ಇದೆ. ಎಲ್ಲೊಂದ್ ಕಡೆ ಬದ್ಧ ವೈರಿಗಳು ಯಾವುದೇ ಕಾರಣಕ್ಕೂ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಏಕಾಏಕಿ DMK ಮತ್ತು AIDMK ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ರಣರೋಚಕ ಟ್ವಿಸ್ಟ್. ಸೊ 106 ಎರಡು ಪಕ್ಷಗಳ ಸಂಖ್ಯೆ ಒಳಗಡೆ. ಹೌದು, DMK ಒಳಗಡೆ ಕಾಂಗ್ರೆಸ್ ಇದೆಯಾ ಇಲ್ವಾ ಅಂತ, ಅಥವಾ DMK ಇಂದ ಕಾಂಗ್ರೆಸ್ ಹೊರಬಂದು ಈಗ ಏನು TVK ಗೆ ಸಪೋರ್ಟ್ ಮಾಡಿದೆ, ಅದರ ಎದುರು ಏನಾದ್ರೂ ಈ ಐ ಡೋಂಟ್ ನೋ. ಇದು ನಿಜಕ್ಕೂ ನಿಜಾನ ಅಂತ ನನಗನ್ಸೋದಕ್ಕೆ ಶುರುವಾಗಿದೆ. ಏನು ಹಾಕ್ತಾ ಇದಾರೆ ಈ ಸುದ್ದಿ ನಿಜಾನ ಅಂತ. ಯಾಕಂದ್ರೆ ಅವ್ರಿಗಿರುವಂತ ರೈವಲ್ರಿ ಯಾವ ಲೆವೆಲ್ಗೆ ಅಂತಂದ್ರೆ, ಜಯಲಲಿತಾ ಅವರನ್ನ ತುಂಬಿದ ಸಭೆಯಲ್ಲಿ ಕೂದಲು ಎಳೆದು ಅವ್ರ ಸೆರಗನ್ನ ಎಳೆದಿದ್ರು. ಎಸ್, ತಮಿಳುನಾಡು ರಾಜಕಾರಣಕ್ಕೆ ರಣರೋಚಕ ಟ್ವಿಸ್ಟ್. DMK ಮತ್ತು AIDMK ಮೈತ್ರಿ ಸಾಧ್ಯತೆ. ವಿಜಯನ್ನ ಹೊರಗಡೆ ಇಡೋದಕ್ಕೆ DMK ಮತ್ತು AIDMK ಬದ್ಧ ಶತ್ರುಗಳು. ಇವರು ಯಾವ ಲೆವೆಲ್ಗೆ ಅಂತ ಇದ್ದಾರೆ. ನೀವು ಎಲೆಕ್ಷನ್ ಬಂದಾಗ AIDMK ಮತ್ತು DMK ನಡುವೆ ಕೊಲೆ ರಕ್ತಪಾತಗಳು ನಡೆದು ಹೋಗಿದಾವೆ. ಅದಕ್ಕೆಲ್ಲ ನಾವು ಸಾಕ್ಷಿಯಾಗಿದ್ದೀವಿ. ಅಂಡ್ ಜಯಲಲಿತಾ ಅವರನ್ನ ತುಂಬಿದ ವಿಧಾನಸಭೆಯಲ್ಲಿ ಅವರ ಕೂದಲನ್ನ ಎಳೆದು ಅವರ ಸೆರಗನ್ನ ಎಳೆದವ್ರು ಅವರು. ಸೊ ಅಂತ ಸಂದರ್ಭದಲ್ಲಿ ಚಾಲೆಂಜ್ ಮಾಡಿ ಜಯಲಲಿತಾ ಅವರು ಮತ್ತೆ ಮುಖ್ಯಮಂತ್ರಿ ಆದ್ರು. ಇನ್ನೊಂದು ಕಡೆ ಮುಖ್ಯಮಂತ್ರಿ ಆದಾಗ ಜಯಲಲಿತಾ ಅವರು ಕರುಣಾನಿಧಿಯನ್ನ ಮಧ್ಯರಾತ್ರಿ ಪಂಚೆ ಉದುರಿಸಿ ಎತ್ತಾಕೊಂಡು ಹೋದ್ರು. ನಾವೇನು ಇದು ಗ್ರೌಂಡ್ ಲೆವೆಲ್ ಅಲ್ಲಿ ಕಾರ್ಯಕರ್ತರದ್ದು ಹೋರಾಟ ಹೇಳ್ತಾ ಇಲ್ಲ ನಾವು. ದೊಡ್ಡ ಅಂದ್ರೆ ಮುಖ್ಯಮಂತ್ರಿ ಆದಂತವ್ರು ಕರುಣಾನಿಧಿ ಮತ್ತು ಜಯಲಲಿತಾ ಅವರೇ ಮಧ್ಯೆ ನಡೆದಂತ ಫೈಟ್ ಅಂತದ್ದಿತ್ತು ಅದು. ಜಯಲಲಿತಾ ಅವರು
ಕರುಣಾನಿಧಿ ಅವರ DMK ಪಕ್ಷ ಯಾವ ರೀತಿ ಅವಮಾನ ಮಾಡ್ತು ಅಂತ ಅವಮಾನಕ್ಕೆ ಸಿಡಿದೆದ್ದು ಅವರು ನಾನು ಮುಖ್ಯಮಂತ್ರಿ ಆಗಿ ಪ್ರವೇಶ ಮಾಡ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಅಂತ ಅಲ್ಲೇ ಚಾಲೆಂಜ್ ಮಾಡಿ ಹೋಗಿ ಮತ್ತೆ ಮುಖ್ಯಮಂತ್ರಿಯಾಗೆ ವಿಧಾನಸಭೆಗೆ ಬಂದ್ರು ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಕರುಣಾನಿಧಿ ಮಲ್ಕೊಂಡಿರೋರ್ನ ಮಧ್ಯರಾತ್ರಿಯಲ್ಲಿ ಹೆಂಗ್ ಎತ್ತಾಕ ಬಂದ್ರು ಪೊಲೀಸರು ಅಂತಂದ್ರೆ ಅವ್ರದ್ದು ಲುಂಗಿ ಎಲ್ಲ ಬಿಚ್ಚೋಯ್ತು. ಅಷ್ಟು ರಣ ಹೋರಾಟ ಇವ್ರದ್ದು. ಅಂತದ್ದು ಓನ್ಲಿ ಬಿಕಾಸ್ ವಿಜಯ್ನ ಹೊರಗಡೆ ಇಡಬೇಕು ಅನ್ನೋದಕ್ಕೆ ಈ ಎರಡೂ ಪಕ್ಷಗಳು ಒಂದಾಗ್ತಾ ಇದಾವೆ ಅನ್ನೋ ಸುದ್ದಿ ಏನಿದೆ ಅಲ್ಲ, ನನಗಂತೂ ನಂಬಕ್ ತುಂಬಾ ಕಷ್ಟ ಆಗ್ತಾ ಇದೆ. ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅಂಡ್ ಮೊರೋವರ್ ಇಲ್ಲಿ ಜನರ ಅಭಿಪ್ರಾಯ ಒಂದು ಈಗ ತಾನೇ ಅರಂಗೇಟ್ರ ಮಾಡಿರುವ ನಾಟ್ ಈವನ್ 2 ವರ್ಷ ಆಗಿಲ್ಲ ಪಾರ್ಟಿ ಕಟ್ಟಿ. ಅಂತಹ ಪಾರ್ಟಿಯನ್ನ ನಂಬಿ 107 ಸ್ಥಾನಗಳನ್ನ ತಮಿಳುನಾಡಿನ ಜನ ಕೊಡ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಈ DMK ಮತ್ತು AIDMK ಇಂದ ರೋಸಿ ಹೋಗಿದ್ದಾರೆ ಜನ ಅನ್ನುವಂತ ಒಂದು ಪಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವರು ವಿಫಲರಾಗಿ ಕೇವಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಸಾಧ್ಯತೆ ಇಲ್ಲ ಅಂತ ಹೇಳಿಲ್ಲ. ಇಟ್ಸ್ ನಾಟ್ ಹೈಲಿ ಇಂಪಾಸಿಬಲ್ ಅಂತ ಏನೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಆ ಒಂದು ಆಯ್ಕೆ ಇದೆ ಈ ತರದ ಹಂಗ ಅಸೆಂಬ್ಲಿ ಆದಾಗ. ಆದ್ರೂ ಒಂದು ನೈತಿಕತೆ, ಒಂದು ಜನಾಭಿಪ್ರಾಯ, ಎಲ್ಲಿ ನಾವು ಸ್ಟ್ಯಾಂಡ್ ಆಗ್ತಾ ಇದೀವಿ ಜನರ ದೃಷ್ಟಿಯಲ್ಲಿ. ಸಮೀವುಲ್ಲಾ ಸರ್, ಇಲ್ಲಿ ಈ ತರ ಒಂದ್ ವೇಳೆ ಮೈತ್ರಿ ಆದ್ರೂ ಕೂಡ ಇದನ್ನ ಮೊದಲನೇ ಹಂತದಲ್ಲಿ ಕನ್ಸಿಡರ್ ಮಾಡೋದಕ್ಕೆ ರಾಜ್ಯಪಾಲರಿಗೆ ಪವರ್ಸ್ ಬರಲ್ಲ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಹಾಕಿರುವ ಮತ್ತು ಬೊಮ್ಮಾಯಿ ಪ್ರಕರಣದಲ್ಲಿರುವ ತೀರ್ಪಿನ ಅನುಸಾರ ಏನ್ ಮಾಡ್ಬೇಕು ಅಂತಂದ್ರೆ ಹೈಯೆಸ್ಟ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಫಸ್ಟ್ ಕರಿಬೇಕು. ಹೈಯೆಸ್ಟ್ ಲಾರ್ಜೆಸ್ಟ್ ಪಾರ್ಟಿ ತನ್ನ ಬಹುಮತವನ್ನ ತೋರ್ಸೋದಕ್ಕೆ ವಿಫಲ ಆದ್ರೆ ಆ ನಂತರ ಬೇರೆ ಪಕ್ಷಗಳು ಅಲೈನ್ಸ್ ಮಾಡ್ಕೊಂಡು ನಾವು ಮಾಡ್ತೀವಿ ಅಂತ ಗವರ್ನರಿಗೆ ಮನವಿಯನ್ನ ಮಾಡಿದ್ರೆ, ಗವರ್ನರಿಗೆ ಕನ್ವಿನ್ಸ್ ಆದ್ರೆ ಆಗ ಆ ಪಾರ್ಟಿಗಳನ್ನ ಕರಿಬಹುದು. ನಂಬರ್ 1. ನಂಬರ್ 2, ಗವರ್ನರು ಇದು ಪ್ರೀಪೋಲ್ ಅಲೈನ್ಸ್ ಅಂತ ನೋಡ್ಕೋತಾರೆ. ಪ್ರೀಪೋಲ್ ಆಗಿತ್ತು ಅಂದ್ರೆ ಆ ಗ್ರೌಂಡ್ ಮೇಲೆ ನೀವು ಬನ್ನಿ ಅಂತ ಕರಿಬಹುದು. ಇದು ಪೋಸ್ಟ್ ಪೋಲ್ ಅಲೈನ್ಸ್ ಆಗುತ್ತೆ. ಪೋಸ್ಟ್ ಪೋಲ್ ಅಲೈನ್ಸ್ಗೆ ಪ್ರೀಪೋಲ್ ಅಲೈನ್ಸ್ ಅಲ್ಲಿ ಇದ್ದಷ್ಟು ಮಾನ್ಯತೆ ಪೋಸ್ಟ್ ಪೋಲ್ ಬರಲ್ಲ. ಆಮೇಲೆ ಇವ್ರು 2 ಸೇರಿದ್ರೂ ಕೂಡ 106 ಆಗ್ತದೆ. ಆದ್ರೆ ಸಿಂಪಲ್ ಅವರು ಹೆಚ್ಚು ಬಹುಮತ ಇರೋದು 108ಗೆ. ಸಹಜವಾಗಿ ಇವರಿಬ್ರು ಸೇರ್ಕೊಂಡ್ರೂ ಕೂಡ ಮೊದಲಿಗೆ ಕರಿಬೇಕಾಗಿದ್ದು TVK ಪಕ್ಷಕ್ಕೆ ಕರಿಬೇಕಾಗುತ್ತೆ.